ನಾನು ಒಂದು ಕಡೆ ಕೇಳ್ಪಟ್ಟೆ ನಿಮಗೆ ಫೋಬಿಯಾ ಆಗ್ಬಿಟ್ಟಿತ್ತು ಅಂದರೆ ಒಂದು ಮಳೆ ಬಂದರೆ ಭಯ ಅಥವಾ ಒಂದು ಜೋರು ಗಾಳಿ ಬೀಸಿದ್ರೆ ಭಯ ಈ ಥರ ಆಗ್ಬಿಟ್ಟಿತ್ತು ಅಂತ ಕೇಳ್ಪಟ್ಟೆ. ಹೌದು ಹೌದು. ಯಾಕಮ್ಮ ಅದು? ಅಮ್ಮ ನೋಡಮ್ಮ ಮಗು ಅಳ್ತಾ ಇದೆ ಏನು ಅಂತ ನೋಡು ಅಂತ ಇದ್ದರೆ ಅವರು ಸುಮ್ಮನೆ ನೋಡ್ಕೊಂಡು ಕೂತ್ಕೋತಾ ಇದ್ರು ಹೊರತು ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ನಾನು ನಮ್ಮಮ್ಮನ್ನ ಮಗು ಥರ ನಾನು ನೋಡ್ಕೊಂಡಿದ್ದೀನಿ. ಮನಸ್ಸಿಗೆ ಬೇಸರ ಆಗಿ ಆ ಪರಿಸ್ಥಿತಿಗೆ ಬಂದ್ರ ಏನೂ ಗೊತ್ತಿಲ್ಲ. ಪ್ರಶ್ನೆನೇ ಇನ್ನು ಪ್ರಶ್ನೆ ಅದು. ನಮ್ಮಮ್ಮನ ಈಗ ನಾನೇ ಬಾಣಂತಿ, ನನ್ನ ಮಗು ಬೇರೆ ಮಗು ಪ್ಲಸ್ ಮನೆ ಕೆಲಸ ಬೇರೆ ಮಾಡಬೇಕು ಎಲ್ಲ ಅನ್ನುವಾಗ ನಾನು ನಮ್ಮಮ್ಮನ ಇಗ್ನೋರ್ ಮಾಡ್ದಂಗೆ ಆಳ್ತಾ ಏನೂ ಗೊತ್ತಿಲ್ಲ. ಆ ಭಗವಂತನಿಗೆ ಗೊತ್ತು. ಕಪಾಳಕ್ಕೆ ಹೊಡೆಯೋ ಒಂದು ಸೀನ್ ಇದೆ. ಆ ಸೀನಲ್ಲಿ ಹೊಡೆದಿದ್ದು ಅಂದರೆ ಮನುಷ್ಯ ಸರಿಯಾಗೇ ಹೊಡೆದಿದ್ದು. ಅಯ್ಯೋ ರಿಯಲ್ ಆಗಿ ಕಿರ್ಚಿದ್ದೀನಿ ಅಂದರೆ ಆ ಪಾಟಿ ಕಿರ್ಚಿದ್ದೀನಿ. ಅವಾಗ ನಮ್ಮ ಅಕ್ಕ ಇದ್ಲು ನನ್ನ ಜೊತೆ. ಏನು ಹೊಡೆಯೋದಂದ್ರೆ ಹೀಗೇನ ಈಗ ಸಾಯಿಸ್ಬಿಡು ಅಂತ ಚಾಕು ಕೊಟ್ಟರೆ ಹಾಕೇ ಬಿಡ್ತೀಯ ನೀನು, ಆ್ಯಕ್ಟಿಂಗ್ ಅಲ್ವಾ ಇದು, ಹಿಂಗೆ ಯಾಕೆ ಮಾಡಿದೆ ಹಂಗೆ ಹೆಂಗೆ ಅಂತ ಎಲ್ಲ ಬೈದ್ಲು. ಅದೇ ಟೈಮಿಗೆ ಬ್ರೇಕ್ ಬಿಟ್ಟರು. ನೋಡ್ತೀನಿ 4 ಬೆರಡು. ನೂರೊಂದು ನೆನಪು. ನನಗೆ ಒಂದೆರಡು ತೊಂದರೆಗಳಾಯಿತು, ದೇವ್ರ ಪೂಜೆಯಿಂದಲ್ಲ ಬೇರೆ ತೊಂದರೆಗಳಾಯಿತು. ಸೊ ಹಾಗಾಗಿ ನಾನಿಲ್ಲಿ ದಸರಾದಲ್ಲಿ ಇಲ್ಲಿ ಸ್ಥಾಪನೆ ಮಾಡ್ತಾಯಿದ್ದೆ. ಕಲಶನ ಕರೆದು 9 ಜನ ಮುತ್ತೈದರಿಗೆ ಕರೆದು ಇಲ್ಲಿ ಎಲ್ಲ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆಲ್ಲ ಪೂಜೆ ಮಾಡಿ ಅವರೇ ದೇವಿರು ಅಂತ ಅವ್ರಿಗೆಲ್ಲ ಆರತಿ ಮಾಡಿ ಎಲ್ಲ ಮಾಡ್ತಾಯಿದ್ದೆ. ಸೊ ಅಂಥದ್ರಲ್ಲಿ ಒಂದು ತಪ್ಪಾಯಿತು. ಸೊ ಹಾಗಾಗಿ ನಾನು ಈಗ ಮತ್ತೆ ಕಲಶ ಅದು ಅಲ್ಲದೆ ನಮ್ಮ ಮನೆಯಲ್ಲಿ 2 ಬೆಕ್ಕುಗಳಿದ್ದಾವೆ, ಮರಿಗಳು. ಮರಿ ಒಬ್ಬ 1.5 ವರ್ಷ, ಇನ್ನೊಬ್ಳು 5 ವರ್ಷ. ಒಬ್ಬ ಅವನು ಫಿನಿಕ್ಸ್ ಅಂತ. ಫಿನಿಕ್ಸ್ ಅಂದರೆ ಫಿನು ಅಂತ ಕರಿತೀವಿ. ಸೊ ಇನ್ನೊಬ್ಳು ಹೆಸರು ಚಿಮ್ಮಿ ಅಂತ. ಅವರಿಬ್ಬರು ಇರೋದ್ರಿಂದ ಅವರಿಗೆ ವಿಸ್ಕಸ್ ಅಂತ ಕ್ಯಾಟ್ ಫುಡ್ ಹಾಕ್ತೀವಿ ನಾವು. ಆ ಕ್ಯಾಟ್ ಫುಡ್ ಏನು ಅಂದರೆ ಫಿಶ್ದು. ಓಕೆ ಓಕೆ ಓಕೆ. ಸೊ ನಾನ್ ವೆಜ್ ನಾವು ಇಟ್ಕೋಬೇಕಾಗತ್ತೆ ಮನೆಯಲ್ಲಿ ಸಾಕಿರೋದ್ರಿಂದ ಅವ್ರಿಗೋಸ್ಕರ ನಾವು ನಾನ್ ವೆಜ್ ಹಾಕೋದ್ರಿಂದ ಆ ಒಂದು 10 ದಿವಸ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ನಾವು ಮೊದಲು ತಿಂತಾ ಇರಬೇಕಾದ್ರೂ ಯಾವುದೇ ರೀತಿ ಮೊಟ್ಟೆ ಆಗಲಿ ಮೀನಾಗಲಿ ಎಂಥದ್ದು ನಾನ್ ವೆಜ್ ಆಗಲಿ ಏನೂ ಇಲ್ಲ. ನಮ್ಮ ಗಂಡನೂ ಅಷ್ಟೇ ಡ್ರಿಂಕ್ಸ್ ತೊಗೊಳೋದು ಅದು ಇದು ಏನೂ ಮಾಡಲ್ಲ 10 ದಿವಸ. ಈರುಳ್ಳಿ ಬೆಳ್ಳುಳ್ಳಿನೂ ತೊಗೊಳಲ್ಲ ನಾವು, ಅಷ್ಟು ಸ್ಟ್ರಿಕ್ಟ್ ಇರ್ತೀವಿ. ಸೊ ಈಗ ಈ ಬೆಕ್ಕುಗಳಿರೋದ್ರಿಂದ ಇವರಿಗೋಸ್ಕರ ನಾನು ಕಲಶ ಇಡ್ತಾ ಇಲ್ಲ. ಒಂದು ಪಕ್ಷ ಅವರು ಗಿಂಪ್ ಮಾಡಿ ಕಲಶ ಏನಾದರೂ ಬೀಳ್ಸಿದ್ರೆ ಅದು ಅಪಚಾರ ಆಗತ್ತೆ ಅನ್ನೋಕ್ಕೋಸ್ಕರ ಕಲಶ ಇಡ್ತಾ ಇಲ್ಲ. ಹಾಗೆ ದೇವಿ ಫೋಟೋಗೇನೆ ನಮಸ್ಕಾರ ಮಾಡಿ ಅದೇನೋ ಲಲಿತಾ ಸಹಸ್ರನಾಮ ಏನು ಓದೋದಿದೆಯೋ ಅದೆಲ್ಲ ಓದಿ ದೇವಿ ಮಹಾತ್ಮೆ ಅದೆಲ್ಲ ಪುಸ್ತಕಗಳನ್ನ ಓದಿ ಮಾಡಿ ಏನೇನು ಪೂಜೆ ಮಾಡಬೇಕು ಅದೆಲ್ಲ ಮಾಡ್ತೀನಿ. ಒಂದು ರಿಕ್ವೆಸ್ಟ್ ನೀವು ಆ ಪೂಜೆ ಮಾಡ್ತಿರ್ಬೇಕಾದ್ರೆ ತಾಯಿ ಹತ್ರ ತಾವು ಕೇಳ್ಕೋಬೇಕಾದ್ರೆ ಎಲ್ಲರೂ ಅಂದರೆ ನಂದು ಒಬ್ಬಂದು ಅಂತ ಹೇಳಲ್ಲ, ಎಲ್ರಿಗೂ ನಮ್ಮ ಸಿನಿಮಾ ಕುಟುಂಬದವ್ರಿಗೆ TV ಕುಟುಂಬದವ್ರಿಗೆ ಸರ್ವೇ ಜನ ಸುಖಿನೋ ಭವ ಅಂತ ನಮ್ಮ ಪರವಾಗು ಅಂತ ಕೇಳ್ಕೊಂಡು ಪ್ರಾರ್ಥನೆ. ಖಂಡಿತ ಎಲ್ರಿಗೂ ಒಳ್ಳೇದಾಗಲಿ ಅಂತ. ಒಳ್ಳೇದಾಗಲಿ. ಎಸ್ ನೀವಾಗಲೇ ಹೇಳ್ತಾ ಇದ್ರಿ ಅಂದರೆ ಸಿನಿಮಾಗಳು ಕಡಿಮೆ ಆಯಿತು, ಮಗು ಹುಟ್ಟಿದ ಮೇಲೆ ಅಂದರೆ ಆ ಶೀತ ಆಗಿದ್ದು ಮಗುಗೆ ಥಂಡಿ ಆಗಿ. ನಾನು ಒಂದು ಕಡೆ ಕೇಳ್ಪಟ್ಟೆ ನಿಮಗೆ ಫೋಬಿಯಾ ಆಗ್ಬಿಟ್ಟಿತ್ತು ಅಂದರೆ ಒಂದು ಮಳೆ ಬಂದರೆ ಭಯ ಅಥವಾ ಒಂದು ಜೋರು ಗಾಳಿ ಬೀಸಿದ್ರೆ ಭಯ ಈ ಥರ ಆಗ್ಬಿಟ್ಟಿತ್ತು ಅಂತ ಕೇಳ್ಪಟ್ಟೆ. ಹೌದು. ಯಾಕಮ್ಮ ಅದು? ಗೊತ್ತಿಲ್ಲ. ಹೆಂಗೆ ಹೊರಗೆ ಬಂದ್ರಿ ಅದರಿಂದ? ಅದು ಭಯ ಅಂದರೆ ತುಂಬಾ ಭಯ ಆಗ್ತಾಯಿತ್ತು ನನಗೆ. ಅದು ನನಗೆ ಮೋಸ್ಟ್ಲಿ ಡೆಲಿವರಿ ಆದಾಗ ನಮ್ಮ ಅಮ್ಮನ್ನ ನೋಡಿ ಅದೇನಾದರೂ ಮನಸ್ಸಿನಲ್ಲಿ ಕೂತು ಆ ಥರ ಏನಾದರೂ ಅದು ಬಾಳಂತಿ ಬಾಳಂತಿದ್ದು ಏನೋ ಅಂತಾರಲ್ಲ ಆ ಥರ ಏನಾದರೂ ಆಯ್ತಾ ಏನೋ ನನಗೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ನಮ್ಮಮ್ಮ ಇದ್ರೂ ಮಗುನ ಇದರಲ್ಲಿ ಮಲಗಿಸ್ಬಿಟ್ಟು ನಾನು ಬಚ್ಚಲ ಮನೆಗೆ ಸ್ನಾನಕ್ಕೆ ಹೋದರೆ ಮಗು ಜೋರಾಗಿ ಹತ್ತಂಗೆ ಕೇಳಿಸ್ಬಿಡೋದು. ನಾನು ತಕ್ಷಣ ಬಾಗಿಲು ತೆಗ್ಬಿಟ್ಟು ಏನಪ್ಪ ಮಗು ಅಳ್ತಿದ್ಯಾ ಅಂತ ಕೇಳ್ತಾ ಇದ್ದೆ ನಾನು. ಸೊ ಆಮೇಲೆ ಏನು ಮಾಡ್ತಿದ್ದೆ, ಆ ಮಗುನ ಇದ್ರ ಹತ್ರ ಹಾಕ್ಕೊಂಡು ಬಚ್ಚಲ ಮನೆ ಹತ್ರನೇ ಇಟ್ಕೊಂಡು ಬಾಗಿಲು ತಗೊಂಡೆ ಸ್ನಾನ ಮಾಡ್ತಾ ಇದ್ದೆ ನಾನು. ಹಾಂ. ಸೊ ನಮ್ಮಮ್ಮಂಗೆ ಹೇಳಿದ್ರೆ ನಮ್ಮಮ್ಮಂಗೆ ಅರ್ಥ ಆಗ್ತಿರ್ಲಿಲ್ಲ. ಅವ್ರು ಸುಮ್ಮನೆ ನೋಡ್ಕೊಂಡು ಕೂತ್ಕೋತಾ ಇದ್ರು. ಅಮ್ಮ ನೋಡಮ್ಮ ಮಗು ಅಳ್ತಾ ಇದೆ ಏನು ಅಂತ ನೋಡು ಅಂತ ಇದ್ದರೆ ಅವರು ಸುಮ್ಮನೆ ನೋಡ್ಕೊಂಡು ಕೂತ್ಕೋತಾ ಇದ್ರು ಹೊರತು ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ನಾನು ನಮ್ಮಮ್ಮನ್ನ ಮಗು ಥರ ನಾನು ನೋಡ್ಕೊಂಡಿದ್ದೀನಿ.
ಸೊ ನಾನು ಅವ್ರನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡು ಅಷ್ಟು ಹತ್ತಿರವಾಗಿ ಇದ್ದವಳು ಏಕಾಏಕಿ ಇವಳು ನನ್ನಿಂದ ದೂರ ಹೋದ್ಲು ಅಂತ ಅವ್ರಿಗೇನಾದರೂ ಮನಸ್ಸಿಗೆ ಬೇಸರ ಆಗಿ ಆ ಪರಿಸ್ಥಿತಿಗೆ ಬಂದ್ರಾ ಏನೂ ಗೊತ್ತಿಲ್ಲ. ಪ್ರಶ್ನೆನೇ ಇನ್ನೊಂದು ಪ್ರಶ್ನೆ ಅದು. ಯಾಕಂದರೆ ಇವಾಗ ನಾವು ನೀವು ತುಂಬ ಅಟ್ಯಾಚ್ಮೆಂಟ್ ಆಗಿ ಇದ್ದು ತುಂಬ ಕ್ಲೋಸ್ ಆಗಿದ್ದವರು ಏಕ್ದಮ್ ನೀವು ಬಿಟ್ಬಿಟ್ರೆ ನಾನು ಬಾರಪ್ಪ ಅನ್ಕೊಂಡು ನೀವು ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ. ಆ ಥರ ಏನಾದರೂ ಆಯ್ತಾ ಏನೋ ಗೊತ್ತಾಗಲಿಲ್ಲ. ಯಾಕಂದರೆ ನಮ್ಮಮ್ಮನ ಈಗ ನಾನೇ ಬಾಣಂತಿ, ನನ್ನ ಮಗು ಬೇರೆ ಮಗು ಪ್ಲಸ್ ಮನೆ ಕೆಲಸ ಬೇರೆ ಮಾಡಬೇಕು ಎಲ್ಲ ಅನ್ನುವಾಗ ನಾನು ನಮ್ಮಮ್ಮನ ಇಗ್ನೋರ್ ಮಾಡ್ದಂಗೆ ಆಯ್ತಾ ಏನೋ ಗೊತ್ತಿಲ್ಲ. ಆ ಭಗವಂತನಿಗೆ ಗೊತ್ತು. ನನ್ನ ಪಾಡಿಗೆ ನನ್ನ ಮನಸ್ಸಿಗೆ ಹೇಳೋ ಪ್ರಕಾರ ನಾನು ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಅದನ್ನೇ ಇವತ್ತು ನಿಮ್ಮನ್ನ ಅಷ್ಟು ಚೆನ್ನಾಗಿ ಇಟ್ಟಿರೋದಮ್ಮ. ಟಚ್ ಕೋಲ್ಡ್ ಅದನ್ನೇ ನಿಮ್ಮನ್ನ ಅಷ್ಟು ಚೆನ್ನಾಗಿ ಇಟ್ಟಿರೋದು. ಇನ್ನೊಂದು ನಿಮ್ಮ ಸಿನಿಮಾ ಪಾತ್ರಗಳಲ್ಲಿ ಇದೊಂದು ಪಾತ್ರ ನಾನು ಮಾತಾಡಲೇಬೇಕು ನಾನು. ಯಾರೇ ನೀನು ಚೆಲುವೆ ಚಿತ್ರದ ಪ್ರಕಾಶ್ ರಾಜ್ ಅವರ ಶ್ರೀಮತಿ ಪಾತ್ರ ಅಂದರೆ ನಿಮ್ಮ ಎಕ್ಸ್ಪ್ರೆಷನ್ಸ್ ಅಫ್ಕೋರ್ಸ್ ಪ್ರಕಾಶ್ ರಾಯ್ ಸಾರು ಒಂದು ಅಪ್ರತಿಮ ಕಲಾವಿದ. ಅವ್ರ ವರ್ಸಟೈಲ್ ಆ್ಯಕ್ಟರ್. ಅವ್ರ ಬಗ್ಗೆ ಮಾತಾಡೋಷ್ಟೆಲ್ಲ ನಮಗೆ ಹೇಳೋಷ್ಟು ಯೋಗ್ಯತೆಯೇ ಇಲ್ಲ. ಅವ್ರ ಜೊತೆಗೆ ಈಕ್ವಲಿ ನೀವು ಸ್ಕೋರ್ ಮಾಡಿದ್ದೀರ ಅದರಲ್ಲಿ. ಅಂದರೆ ಅವರ ವೇರಿಯೇಷನ್ ಸ್ವಲ್ಪ ತಲೆ ಹೋಗ್ತಿದೆ ತಂಗಿ ಬಂದ ಆ ವೇರಿಯೇಷನ್ ಮಾಡಿದ್ರೆ ನೀವು ಆ ಗೊಂದಲ ತೋರಿಸೋದು ಇದೆಯಲ್ಲ ಎಕ್ಸ್ಪ್ರೆಷನು ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದೀರಮ್ಮ ನೀವು. ಅದು ಬೆಸ್ಟ್ ಸೀನ್ ಆಫ್ ದಿ ವೀಕ್ ಆ ಥರ ಬರ್ತಾ ಇತ್ತಲ್ಲ ಅವಾಗೆಲ್ಲ ಅದು ಬರ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಮಾತ್ರ ಕ್ಯಾರೆಕ್ಟರ್. ಜನಗಳಿಂದ ನಿಮಗೆ ಒಳ್ಳೆ ಪ್ರತಿಕ್ರಿಯೆ. ಹೌದು. ಯಾಕೆ ನಿನಗೂ ತಲೆನೋವು ಶುರು ಆಯ್ತಾ? ಇಲ್ಲ, ಸುಮಾರು ಪಿಕ್ಚರ್ಸ್ ಮಾಡಿದ್ವಿ ನಾನು ಪ್ರಕಾಶ್. ಮಜ್ನೂನಲ್ಲಿ ಫಸ್ಟ್ ಟೈಮ್ ನನಗೆ ಅಮ್ಮನ ಪಾತ್ರ ಕೊಡಿಸಿದ್ದು ದ್ವಾರಕೀಶ್ ಅವರು. ಫಸ್ಟ್ ಟೈಮ್ ಅಮ್ಮ ಸ್ಕ್ರೀನ್ ಮೇಲೆ ಅಮ್ಮ ಮಾಡಿಸಿದ್ದು ನನಗೆ ದ್ವಾರಕೀಶ್ ಅವರು. ಅದರಲ್ಲಿ ಅವ್ರ ಮಗನೇ ಹೀರೋ, ಗಿರಿ ದ್ವಾರಕೀಶ್. ಅವರೇ ಹೀರೋ. ಸೊ ಅದರಲ್ಲಿ ನನಗೆ ಅಮ್ಮ ಪಾತ್ರ ಮಾಡಬೇಕು. ನೀನು ತುಂಬ ಕಾಲ ಅಮ್ಮನ ಪಾತ್ರದಲ್ಲಿ ಮಿಂಚಮ್ಮ, ಇದು ನನ್ನ ಆಶೀರ್ವಾದ. ಸೊ ನನ್ನ ಪಿಕ್ಚರ್ಗೆ ಫಸ್ಟ್ ಟೈಮು ಅಮ್ಮನಾಗಿ ಮಾಡು ಅಂತ ಹೇಳಿ ದ್ವಾರಕೀಶ್ ಅವರು ನನಗೆ ಆ ಪಿಕ್ಚರ್ನಲ್ಲಿ ಮಜ್ನೂನಲ್ಲಿ ಮಾಡಿದರು. ಅದರಲ್ಲಿ ಇವ್ರದ್ದು ಪ್ರಕಾಶ್ ರಾಜ್ದು ಒಂದು ಫೇಮಸ್ ಡೈಲಾಗ್ ಇದೆ. ಏಯ್ ನಂದು ರಾಜರ ವಂಶ ಕಣೆ, ಅವ್ರ ಪೊಲೀಸು ಏನೋ ಅದರಲ್ಲಿ ಪೊಲೀಸು, ನಮ್ಮದು ರಾಜರ ವಂಶ ಕಣೆ, ನಾವು ಹಂಗೆ ಹಿಂಗೆ ಅಂದ್ಕೊಂಡು ಒಂದು ಸೀನಲ್ಲಿ ಮಗಳನ್ನ ಆಚೆ ಬಿಡಬೇಡ ಅಂತ ಹೇಳಿರ್ತಾರೆ ಅವರು. ಎಲ್ಲೋ ಅವ್ರದ್ದು ಲವ್ ನಡೀತಾ ಇರಬೇಕಾದ್ರೆ ಅವಳನ್ನೆಲ್ಲೂ ಬಿಡಬೇಡ, ಮನೆಯಿಂದ ಆಚೆ ಬಿಡಬೇಡ, ಅವಳನ್ನ ಒಳಗಡೆನೆ ಕೂಡ ಹಾಕಿರು ಅಂತ ಏನೋ ಹೇಳಿರ್ತಾರೆ. ಅವಳು ನನ್ನ ಹತ್ರ ಹೇಳಿನೋ ಏನೋ ಮಾಡಿ ಆಚೆ ಹೋಗ್ತಾಳೆ. ಅದನ್ನು ಅಪ್ಪ ನೋಡ್ಬಿಡ್ತಾನೆ. ನೋಡ್ಬಿಟ್ಟು ಬಂದ್ಬಿಟ್ಟು ನನಗೆ ಕಪಾಳಕ್ಕೆ ಹೊಡೆಯೋ ಒಂದು ಸೀನ್ ಇದೆ. ಆ ಸೀನಲ್ಲಿ ಹೊಡೆದಿದ್ದು ಅಂದರೆ ಮನುಷ್ಯ ಸರಿಯಾಗೇ ಹೊಡೆದಿದ್ದು, ರಿಯಲ್ ಆಗಿ. ಇಲ್ಲಿ ಕ್ಯಾಮ್ರಾ ಇದೆ, ಲೋ ಆ್ಯಂಗಲಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ. ಅಲ್ಲಿ ಅವ್ರು ಬರ್ತಾರೆ, ಬಾಗ್ಲ ಹತ್ರ ಬರ್ತಾರೆ. ನಾನು ಅನ್ಕೊಂಡೇನೋ ಕರೀತಾರೆ ಅವ್ರು ನನ್ನ. ನಾನು ಅಲ್ಲಿ ಬಾಗ್ಲ ಹತ್ರ ಹೋಗ್ತೀನಿ. ಬಾಗ್ಲ ಹತ್ರ ಹೋದಾಗ ಎಲ್ಲಿ ನಿನ್ನ ಮಗಳು ಅಂತೇನೋ ಕೇಳ್ತಾರೆ. ನಾನೇನೋ ಹೇಳ್ತೀನಿ ಅನಿಸುತ್ತೆ. ಬಾರಿಸ್ತಾರೆ ರಪ್ ಅಂತ. ಹೊಡೆದಿದ್ದು ಫೋರ್ಸಿಗೆ ಸೈ ಅಂತ ಬಂದು ಇಲ್ಲಿ ಬಿದ್ದಿದ್ದೀನಿ. ಆ ಕ್ಯಾಮರಾ ಕೆಳಗಡೆ ಹೊಟ್ಟೋಗಿದ್ದೀನಿ. ಲೋ ಆ್ಯಂಗಲ್ ಇಟ್ಟಿರೋ ಕಡೆಗೆ, ಲೋ ಆ್ಯಂಗಲ್ ಕ್ಯಾಮರಾ ಇಟ್ಟಿದ್ದು ಕೆಳಗಡೆ ಹೊಟ್ಟೋಗಿದ್ದೀನಿ ನಾನು. ಆಮೇಲೆ ಅವರು ಮೇಲ್ ಬಾ ಅಂತ ಕರಿತಾ ಇದ್ದಾರೆ. ಆಮೇಲೆ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಮೇಲ್ ಬಂದು ರಿಯಾಕ್ಷನ್ ಕೊಟ್ಟು ಇವರೊಬ್ಬರು. ಆಮೇಲೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಪರ್ಣ ನಾನು ಯಾವುದೋ ಒಂದು ಪಿಕ್ಚರ್ ಮಾಡಿದ್ವಿ, ಹೆಸರು ಜ್ಞಾಪಕ ಇಲ್ಲ ನನಗೆ. ಪಿಕ್ಚರ ಸೀರಿಯಲ್ಲ ಯಾವುದ್ರಲ್ಲೋ ಗೊತ್ತಿಲ್ಲ. ಅದರಲ್ಲಿ ನಾನು ಅವಳ ಅಕ್ಕನ ಫ್ರೆಂಡೋ ಏನೋ ಇದ್ದೆ. ಅವಳು ಅಷ್ಟೇ ಒಂದು ಕಪಾಳಕ್ಕೆ ಹೊಡೆಯೋ ಸೀನು. ಫ್ರೆಂಡ್ ಇರಬೇಕು, ಏನೋ ಒಂದು ಮಾತಾಡ್ತೀವಿ. ಮಾತಾಡಿದ ಮೇಲೆ ಅವಳು ನನಗೆ ಏನೋ ಅವಳಿಗೆ ಒಳ್ಳೇದು ಸಜೆಷನ್ ಕೊಡೋಕ್ಕೆ ಹೋಗ್ಬೇಕಾದ್ರೆ, ನೀನು ಯಾರು ನನ್ನ ಫ್ಯಾಮಿಲಿ ಮ್ಯಾಟರ್ಗೆ ತಲೆ ಹಾಕೊಳ್ಳು, ನೀನು ನನ್ನ ಫ್ಯಾಮಿಲಿ ಬಗ್ಗೆ ನೀನು ಮಾತಾಡಬೇಡ, ನನಗೆ ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿ ಇದು ಮಾಡಿ ಕಪಾಳಕ್ಕೆ ಹೊಡಿತಾಳೆ. ಹೊಡೆದಿದ್ದಕ್ಕೆ 4 ಬೆರಳು ಹಾಗೆ ಬಿದ್ದಿದೆ. ಕಿರ್ಚಿದ್ದೀನಿ ಅಂದರೆ ಆ ಪಾಟಿ ಕಿರ್ಚಿದ್ದೀನಿ. ಅವಾಗ ನಮ್ಮ ಅಕ್ಕ ಇದ್ಲು ನನ್ನ ಜೊತೆ. ಏನು ಹೊಡೆಯೋದಂದ್ರೆ ಹೀಗೇನು, ಈಗ ಸಾಯಿಸ್ಬಿಡು ಅಂತ ಚಾಕು ಕೊಟ್ಟರೆ ಹಾಕೇ ಬಿಡ್ತೀಯ ನೀನು, ಆ್ಯಕ್ಟಿಂಗ್ ಅಲ್ವಾ ಇದು, ಹಿಂಗೆ ಯಾಕೆ ಮಾಡಿದೆ, ಹಂಗೆ ಅಂತ ಎಲ್ಲ ಬೈದ್ಲು. ಅದೇ ಟೈಮಿಗೆ ಬ್ರೇಕ್ ಬಿಟ್ಟರು. ನೋಡ್ತೀನಿ 4 ಬೆರಳು. ಆಮೇಲೆ ವೆಟ್ ಕ್ಲಾತ್ ಎಲ್ಲ ಇಟ್ಕೊಂಡು ಇದು ಮಾಡ್ಕೊಂಡು ಒದ್ದೆ ಮಾಡಿಕೊಂಡು ಸರಿ ಮಾಡ್ಕೊಂಡಿದ್ದಾಯಿತು.
ಸೊ ನಂಗೆ ಅಪರ್ಣ ಪ್ರಕಾಶ್ ಅಂದರೆ ಬರುತ್ತೆ. ಪ್ರಕಾಶ್ ತುಂಬ ಹಿಂದಿಂದ ನಾನು ಪ್ರಕಾಶ್ ಡಿ ಬಾಬು ಅವ್ರದ್ದು ಸುಮಾರು ಪಿಕ್ಚರ್ಸ್ಗಳಲ್ಲಿ ಪೇರಾಗಿ ಮಾಡಿದ್ದೀವಿ. ಆಮೇಲೆ ಅವ್ರು ಬೆಳ್ಕೊಂಡು ಹೋದ್ರು, ನಾನು ಸ್ವಲ್ಪ ಇಲ್ಲೇ ನಿಂತೆ. ಆ್ಯಂಡ್ ನಿಮಗೆ ಇದು ಒಂದ್ಸತಿ ಒಂದು ಆ್ಯಕ್ಷನ್ ಸೀನ್ ಮಾಡಬೇಕಾದ್ರೂ ಕಾಲೇನೋ ಏಟಾಗ್ಬಿಟ್ಟಿತ್ತು, ಸಿಂಹದ ಮರಿ ಟೈಮಲ್ಲಿ ಶಿವಣ್ಣ ಹಂಗೆ. ಶಿವಣ್ಣ ಅವರು ನನಗೆ ಅಂದರೆ ಅದರಲ್ಲಿ ನಾನು ಲೆಕ್ಚರರು, ನಮ್ಮ ಲೆಕ್ಚರರ ಟೀಚರ ಏನೋ ಸಮಥಿಂಗ್. ನಮ್ಮ ಸ್ಕೂಲ ಕಾಲೇಜ್ ಪಕ್ಕದಲ್ಲಿ ಈ ಬಿಯರ್ ಶಾಪ್ ಏನೋ ಮಾಡಿರ್ತಾರೆ. ಸೊ ಅದನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಎಗೇನ್ಸ್ಟ್ ಆಗಿ ಇರಬೇಕಾದ್ರೆ ಅವರು ನನ್ನ ಮೇಲೆಲ್ಲ ಇದು ಹಾಕ್ತಾರೆ, ಬಿಯರ್ ಬಾಟಲ್ ತಂದು ಹಿಂಗೆಲ್ಲ ಸ್ಪ್ರೇ ಮಾಡಿ ನನ್ನ ಸುತ್ತಲೂ ಅಂತ ಕಿರ್ಚ್ಕೊಂಡು ರೌಂಡ್ ಹೊಡಿತಾ ಇರ್ತಾರೆ. ಸೊ ನಾನು ಅಯ್ಯೋ ಯಾರಾದರೂ ಏನಾದರೂ ಹೆಲ್ಪ್ ಮಾಡಿ ಅಂತ ಇದು ಮಾಡ್ಕೊಂಡು ಕಿರ್ಚ್ತಾ ಇರಬೇಕಾದ್ರೆ ಇಂಟ್ರಡಕ್ಷನ್ನು ಶಿವಣ್ಣಂದು. ಅಲ್ಲಿ ಕಟ್ಟಿಗೆ ಗಾಳಿ ಬರ್ತಾ ಇರುತ್ತೆ, ಆ ಕಟ್ಟಿಗೆಯಿಂದ ತೆಗ್ದು ಹಿಂಗೆ ಬಿಸಾಕ್ತಾರೆ. ನೀನು ಹೆಣ್ಣಲ್ವಾ, ನೀನು ಕಾಪಾಡ್ಕೊಳ್ಳೋದು ನೋಡ್ಕೊ ಅಂತ ಏನೋ ಡೈಲಾಗ್ ಹೇಳಿ ಹಿಂಗೆ ಕಟ್ಟಿಗೆ ಬಿಸಾಕ್ತಾರೆ. ನಾ ಕಟ್ಟಿಗೆ ಇಟ್ಕೊಂಡು ಎಲ್ರಿಗೂ ಹೊಡಿಬೇಕು ಮಾಡಬೇಕು. ಸರಿ, ಆ ಸೀನಲ್ಲಿ ಆ ಕಟ್ಟಿಗೆ ಇಟ್ಕೊಂಡು ಹಿಂಗೆ ಒಂದಿಬ್ಬರಿಗೆ ಅಂತೂ ಸರಿಯಾಗಿ ಬಿತ್ತು ಅನ್ಸುತ್ತೆ, ಆ್ಯಕ್ಷನ್ ಮಾಡೋಕ್ಕೆ ಬರದೆ. ಸರಿ ಹಂಗೆ ಹೊಡಿತೀನಿ, ಸಡನ್ನಾಗಿ ನನ್ನ ಕಾಲು ಲಾಕ್ ಆಗೋಯ್ತು, ನೀ ಲಾಕ್ ಆಯಿತು, ಏರ್ ಲಾಕ್ ಆಗಿದೆ. ಹಾಂ, ನಂಗೆ ತಿರ್ಗೋಕ್ಕಾಗ್ತಾಯಿಲ್ಲ, ನಿಲ್ಲಕ್ಕಾಗ್ತಾಯಿಲ್ಲ. ಪೇಯ್ನಿಗೆ ಫುಲ್ ಬೆವ್ತ್ಕೊಂಡು ನಾನು ಅಯ್ಯೋ ನನ್ನ ಕೈಲಿ ಆಗ್ತಿಲ್ಲ ಅಂದೆ. ಸರಿ, ಅಷ್ಟೊತ್ತಿಗೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಆ ಮಾಸ್ಟ್ರನ್ನ ಕರೀರಿ. ಯೂಶ್ವಲಿ ಅವರು ಮಾಸ್ಟ್ರ್ ಎಲ್ಲ ಹಾಂ, ಅವರು ಗಂಡಸರಿಗೆಲ್ಲ ಹಂಗೆ ಮಾಡ್ತಾರಂತೆ, ಹಾಂ ಅದೇನೋ ಮಾಡ್ತಾರೆ. ಸೊ ಅವ್ರಿಗೆಲ್ಲ ಫೈಟರ್ಸ್ಗೆಲ್ಲ ಓಕೆ. ಆಮೇಲೆ ನನ್ನ ಪ್ರಕಾರ ಸುಧಾಕರ್ ಅವ್ರು ಇದ್ರ ಅಂತ ಅನ್ಸುತ್ತೆ. ಸೊ ಅವ್ರು ಹೆಣ್ಮಗಳಪ್ಪ, ಆಮೇಲೆ ಏನೋ ಮಾಡೋಕ್ಕೋಗಿ ಕಾಲ್ಗಿಲ್ ಮುರಿದಾಕಿ ಬೇಡ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ, ಸುಧಾಕರೇ ಇದ್ದಿದ್ದು. ಸರಿ, ಅಲ್ಲಿಂದ ಆಮೇಲೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನನ್ನನ್ನು ಎತ್ತಿಬಿಟ್ಟು ಜೀಪಲ್ಲಿ ಕೂರಿಸ್ಬಿಟ್ಟು ಎಲ್ಲಿ ಹೋಗೋಣ ಅಂತ, ಸಂಜಯ್ ನಗರನ ಅಲ್ಲ, ಇದು ಸದಾಶಿವನಗರ ಸರ್ಕಲ್ನಲ್ಲೇನೋ ನಡೀತಾ ಇರ್ತದ್ದು ಫೈಟು. ಸರಿ, ಅಲ್ಲಿಂದ ಆಮೇಲೆ ಎಲ್ಲಿ ಹೋಗೋದು ಅಂದರೆ ನನಗೆ ಅವಾಗ ನಾನು ನಮ್ಮಮ್ಮನ ರಮಣರಾವ್ ಹತ್ರನೇ ಕರ್ಕೊಂಡು ಹೋಗ್ತಾ ಇದ್ದೆ, ಡಾಕ್ಟ್ರ್ ಹತ್ರ. ಸೊ ಸದಾಶಿವನಗರ ಅಂದರೆ ನಂಗೆ ರಮಣರಾವ್ ಗೊತ್ತು ಅಷ್ಟೇ, ಇನ್ಯಾರು ಗೊತ್ತಿಲ್ಲ ಅಂದೆ. ಈ ಮನೆಗೆ ಹೊಸದಾಗಿ ಬಂದಿದ್ದ ಟೈಮಲ್ಲಿ 3-4 ವರ್ಷ ನಂಗೆ ಕೆಲಸ ಇರಲಿಲ್ಲ. ಅದು ಬೇರೆ ಇದು ಬೇರೆ ಬಂತು, ಏನು ಕರೋನಾ ಅದನ್ನು ಬಂತು. ಹಾಗಾಗಿ ಅಂತ ಹೇಳಿ ಕಾರಣ ನಾನೇ ಕೊಟ್ಕೊಂಡು ಸುಮ್ಮನಾದೆ. ಬಟ್ ನಮ್ಮ ಜೀವನ ಹೆಂಗೆ ನಡಿಬೇಕು, ನಾವಿದ್ದನ್ನೇ ನಂಬ್ಕೊಂಡಿರ್ಬೇಕಾದ್ರೆ ಎಲ್ಲರೂ ಹೊಸೊಬ್ರನ್ನೇ ತೊಗೊತಾ ಇದ್ದರೆ ಹಳೆಬ್ರಿ ಏನು ಮಾಡಬೇಕು?